ವೆಲ್ಕಮ್ ಟು ವಿವೇಕ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತಿನ ದಿನ ನಾನು ನಿಮಗೆ ಯಾವ ವಿಚಾರದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಅಂತ ಅಂದ್ರೆ, ಸಾಕಷ್ಟು ದಿನಗಳಿಂದ ವಿಲೇಜ್ ಅಕೌಂಟೆಂಟ್ ಕಾಲ್ ಆಗ್ತಾ ಇತ್ತು. ಆದರೆ ಅದಕ್ಕೆ ಸೆಕೆಂಡ್ PUC ನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಯಾರು ಪಡೆದಿರ್ತಾರೋ ಅವರಿಗೆ ಏನ್ ಮಾಡ್ತಾ ಇದ್ರೆ ಜಾಬ್ ಅನ್ನ ಕೊಡ್ತಿದ್ರು. ಆದರೆ ಈಗ ವಿಲೇಜ್ ಅಕೌಂಟೆಂಟ್ಗೆ ಏನ್ ಮಾಡ್ತಾ ಇದ್ದಾರೆ, ಪರೀಕ್ಷೆಯನ್ನ ನಡೆಸಿ ನಂತರ ಉದ್ಯೋಗಗಳನ್ನ ಕೊಡ್ತಾರೆ. ಇದಕ್ಕೆ ಕಾಲ್ಫರ್ ಆಗಿದೆ. ಇದರ ಬಗ್ಗೆ ಏನಿದೆ ನೋಟಿಫಿಕೇಶನ್ ಅಂತಕ್ಕಂಥದ್ದನ್ನ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಗ್ರಾಮದ ಆಡಳಿತ ಅಧಿಕಾರಿ ಅಂತಕ್ಕಂಥ ಒಂದು ಹುದ್ದೆಯನ್ನ ಇಲ್ಲಿ ಮಾಡಿರ್ತಕ್ಕಂಥದ್ದು ವಿಲೇಜ್ ಅಕೌಂಟೆಂಟ್ ಅಂತ ಕರಿತೀವಿ. ಇನ್ನ ವಿವೇಕ್ ಇನ್ಫೋಟೆಕ್ ಸಂಸ್ಥೆಯಲ್ಲಿ ಇದಕ್ಕೆ ಈಗಾಗಲೇ ತರಬೇತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಿಸಿದಂತೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಏನೇನಿದೆ ಅಂತಕ್ಕಂಥದ್ದನ್ನ ನಾನಿಲ್ಲಿ ಹೇಳೋದಕ್ಕೆ ಬಂದಿದ್ದೆ. ನೋಡಿ, ಹುದ್ದೆಯ ಒಂದು ಹೆಸರು ಅಂತ ಅಂದಾಗ ಗ್ರಾಮ ಆಡಳಿತ ಅಧಿಕಾರಿ ಅಂತಕ್ಕಂಥದ್ದು ಹುದ್ದೆಯ ಒಂದು ಹೆಸರಾಗಿರ್ತದೆ. ಇದಕ್ಕೆ ವೇತನ ಎಷ್ಟು ಕೊಡ್ತಾರಪ್ಪ ಅಂತ ಅಂದ್ರೆ, ಈ ಒಂದು ಗ್ರಾಮ ಆಡಳಿತಕ್ಕೆ ಯಾರು ವಿಲೇಜ್ ಅಕೌಂಟೆಂಟ್ ಆಗಿ ಆಯ್ಕೆ ಆಗ್ತಿರೋ ಅವರಿಗೆ 21,400ರಿಂದ 42,000 ರೂಪಾಯಿಯವರೆಗೆ ವೇತನ ನಿಮ್ಗೆ ಇಲ್ಲಿ ಸಿಗುತ್ತೆ. ಅಂದ್ರೆ 1,000 ಹುದ್ದೆಗಳಿಗೆ ಇಲ್ಲಿ ಕಾಲ್ಫರ್ ಆಗಿರ್ತಕ್ಕಂಥದ್ದು. 1,000 ಹುದ್ದೆಗಳಿಗೆ ಕಾಲ್ಫರ್ ಆಗಿದೆ. ಅಂದ್ರೆ ಜಿಲ್ಲೆಯ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದೆಯೋ ಅದರ ಆಧಾರದ ಮೇಲೆ ಇಲ್ಲಿ ಆಯ್ಕೆಯನ್ನ ಮಾಡ್ತಾರೆ. ಯಾವ ಜಿಲ್ಲೆಗೆ ಬೇಕಾದ್ರೂ ನೀವು ಹಾಕ್ಬೋದಾಗಿರುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಲಿಸ್ಟ್ ಇದೆ. ಆ ಲಿಸ್ಟ್ ಅನ್ನ ನೀವು ನೋಡಬಹುದು, ಯಾವ್ಯಾವ ಜಿಲ್ಲೆನಲ್ಲಿ ಎಷ್ಟೆಷ್ಟು ಖಾಲಿ ಇದೆ ಅಂತ ಹೇಳಿ. ಇನ್ನ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನು ಕ್ವಾಲಿಫಿಕೇಶನ್ ಆಗಿರಬೇಕು ಅಂತ ನೋಡಿದ್ರೆ, ದ್ವಿತೀಯ PUC, ಸೆಕೆಂಡ್ PUC ಆಗಿರ್ಬೇಕು. ಸೈನ್ಸ್ ಆಗ್ಬೋದು, ಆರ್ಟ್ಸ್ ಆಗ್ಬೋದು, ಯಾವ್ದಾದ್ರು ಆಗ್ಲಿ ಸೆಕೆಂಡ್ PUC ಆಗಿರ್ಬೋದು. ಅಥವಾ 10ನೇ ತರಗತಿಯ ಜೊತೆಗೆ ತತ್ಸಮಾನ ಅಂದ್ರೆ 10th ಪ್ಲಸ್ 2 ಇಯರ್ಸ್ ಯಾವ್ದಾದ್ರು ನೀವು ಓದಿದ್ರೆ ಅದು ಸಹ ದ್ವಿತೀಯ PUC ಗೆ ಈಕ್ವಲ್ ಆಗ್ತಕ್ಕಂಥದ್ದನ್ನ ನೀವು ಯಾವ್ದು ಓದಿರ್ತೀರೋ ಅವರೆಲ್ಲರೂ ಸಹ ಅಪ್ಲಿಕೇಶನ್ ಅನ್ನ ಹಾಕ್ಬೋದಾಗಿರುತ್ತೆ. ಈ ಅಪ್ಲಿಕೇಶನ್ ಅನ್ನ ಎಲ್ಲಿ ಹಾಕ್ಬೇಕಾಗುತ್ತೆ ಅಂದ್ರೆ, ಇಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೀವಿ ನೋಡಿ. ಈ ಒಂದು KEA ಮೂಲಕ ನಾವೇನ್ ಮಾಡ್ಬೋದು, ಅಪ್ಲಿಕೇಶನ್ ಅನ್ನ ನೀವು ಹಾಕ್ಬೋದಾಗಿರ್ತದೆ. ಇನ್ನು ಅದೇ ರೀತಿಯಾಗಿ ಇನ್ನೇನಿದೆ ಇದರ ಬಗ್ಗೆ ಅಂತ ನೋಡಿದ್ರೆ, ಇಲ್ಲಿ ನೋಡಿ, ಅಭ್ಯರ್ಥಿಗಳ ಒಂದು ವಯೋಮಿತಿಯನ್ನ ನಾವು ನೋಡೋದಾದ್ರೆ ಯಾವ ವಯೋಮಿತಿಯವರು ಇಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬಹುದು ಅಂದ್ರೆ 18 ವರ್ಷ ಮೇಲ್ಪಟ್ಟವರು ಹಾಕ್ಬೇಕಾಗುತ್ತೆ. ಸಾಮಾನ್ಯವಾಗಿ 18 ವರ್ಷ ಎಲ್ಲರಿಗೂ ಮೇಲ್ಪಟ್ಟಿರುತ್ತೆ. ಸೆಕೆಂಡ್ PUC ಹಾಕಿದ್ರೆ ಅವರ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿರುತ್ತೆ. ಇನ್ನ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳು, ಜನರಲ್ ಮೆರಿಟ್ ನಲ್ಲಿ ಇರ್ತಕ್ಕಂಥ ಒಂದು ಅಭ್ಯರ್ಥಿಗಳು 35 ವರ್ಷ ವಯಸ್ಸಿನ ಒಳಗಿರಬೇಕು, ಅವರು ಅಪ್ಲಿಕೇಶನ್ ಅನ್ನು ಹಾಕಬಹುದು. ಅದೇ ರೀತಿಯಾಗಿ 2A, 2B, 3A, 3B ಅಭ್ಯರ್ಥಿಗಳು ಅವರು 38 ವರ್ಷದ ಒಳಗಿದ್ದರೆ ಅವರು ಅಪ್ಲಿಕೇಶನ್ ಅನ್ನು ಹಾಕಬಹುದು. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ 1 SC ST ಗಳಿಗೆ 40 ವರ್ಷ ವಯೋಮಿತಿ ಇರುತ್ತೆ. 40 ವರ್ಷಕ್ಕಿಂತ ಒಳಗಡೆ ಇದ್ರೆ ಅವರೇನ್ ಮಾಡಬಹುದು, ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿರುತ್ತದೆ ಅಂತ ಹೇಳ್ತಾರೆ. ಇನ್ನು ನೋಡಿ, ಅರ್ಜಿಯನ್ನ ಆನ್ಲೈನ್ ನಲ್ಲಿ ಯಾವಾಗ ಬಿಡುತ್ತಾರೆ, ಇನ್ನು ಬಿಟ್ಟಿಲ್ವಲ್ಲ ಅಂತ ಆಲೋಚನೆ ಕೆಲವರಿಗೆ ಇರ್ತದೆ. ಅರ್ಜಿಗಳನ್ನ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭವಾಗತಕ್ಕಂಥ ದಿನಾಂಕ 4/3/2024 ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಓಪನ್ ಆಗುತ್ತೆ. ಆಗ ನೀವು ಅಪ್ಲಿಕೇಶನ್ ಅನ್ನ ಹಾಕೋದಕ್ಕೆ ಪ್ರಾರಂಭವನ್ನ ಮಾಡಬಹುದು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್, ಕೊನೆಯ ದಿನಾಂಕ ಯಾವುದಿದೆ, ಇದು ತುಂಬಾ ಇಂಪಾರ್ಟೆಂಟ್, ಮರ್ತೋಗ್ಬಾರ್ದು. 3/4/2024 ಅಂದ್ರೆ 1 ತಿಂಗಳು ಅವಕಾಶವನ್ನ ಅಪ್ಲಿಕೇಶನ್ ಹಾಕೋದಕ್ಕೆ ಕಲ್ಪಿಸಿಕೊಟ್ಟಿರ್ತಾರೆ. ಸುಮಾರು 3ನೇ ತಾರೀಕು 4ನೇ ತಿಂಗಳು 2024 ರಾತ್ರಿ 12 ಗಂಟೆ ಒಳಗಾಗಿ ಏನ್ ಮಾಡಬೇಕಾಗುತ್ತೆ, ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ. ಇನ್ನ ಶುಲ್ಕವನ್ನ ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ ಏನಿರುತ್ತೆ ಅಂದ್ರೆ 6/4/2024 ಶುಲ್ಕವನ್ನ ಪಾವತಿ ಮಾಡೋದಕ್ಕೆ ಕೊನೆಯ ಒಂದು ದಿನಾಂಕ ಆಗಿರ್ತದೆ. ಶುಲ್ಕವನ್ನ ಸಾಮಾನ್ಯವಾಗಿ ಆನ್ಲೈನ್ ಮೂಲಕನೇ ಇಲ್ಲಿ ಪಾವತಿಯನ್ನ ಮಾಡಬೇಕಾಗಿರುತ್ತೆ. ನೋಡಿ, ಪಾವತಿ ಮಾಡಬೇಕಾಗಿರುತ್ತೆ. ಇಲ್ಲಿ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಅಂದ್ರೆ 2A, 2B, 3A ಮತ್ತು 3B ಜನರಲ್ ಮೆರಿಟ್ ನವರು 2A, 2B, 3A, 3B ಅವರು ಎಷ್ಟು ಶುಲ್ಕ ಇರುತ್ತೆ ಇದಕ್ಕೆ ಅಂದ್ರೆ 750 ರೂಪಾಯಿ ಶುಲ್ಕ ಇರುತ್ತೆ. ಈ ಒಂದು ಪೋಸ್ಟ್ ಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕಿದ್ರೆ 750 ರೂಪಾಯಿ ಶುಲ್ಕವನ್ನ ಕಟ್ಟಬೇಕಾಗುತ್ತೆ. SC ST ಗಳು, ಪ್ರವರ್ಗ 1, ಮಾಜಿ ಸೈನಿಕರು ಮತ್ತು ವಿಕಲಚೇತನರು ಯಾರಿರ್ತೀರೋ ಇವರೆಲ್ಲರೂ ಸಹ 500 ರೂಪಾಯಿ ಶುಲ್ಕ ಇರ್ತದೆ. ಈ 500 ರೂಪಾಯಿ ಶುಲ್ಕವನ್ನ ಪಾವತಿಸಬೇಕಾಗಿರುತ್ತೆ ಅಂತ ಹೇಳಿ. ಇನ್ನ ನೆಕ್ಸ್ಟ್ ನೋಡಿ, ಏನೇನು ವಿಷಯಗಳನ್ನು ಓದಬೇಕು, ತುಂಬಾ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಯಾಕಂದ್ರೆ ಫಸ್ಟ್ ಟೈಮ್ ಇದೆ ವಿಲೇಜ್ ಅಕೌಂಟೆಂಟ್ ಗೆ ಪರೀಕ್ಷೆಯನ್ನ ಮಾಡ್ತಿರೋದು. ಅದಕ್ಕೆ ಇದರ ಸಿಲೆಬಸ್ ಏನಿದೆ ಅನ್ನೋದು ಗೊತ್ತಿರಬೇಕು. ಸಿಲೆಬಸ್ ಗೊತ್ತಿಲ್ಲದೆ ನಾವು ಎಕ್ಸಾಮ್
ಎಕ್ಸಾಮ್ ಹೋಗೋದು ಕಷ್ಟ ಆಗುತ್ತೆ. ನೋಡಿ, 2 ಪತ್ರಿಕೆಗಳನ್ನ ಇಲ್ಲಿ ಕೊಡ್ತಾರೆ ನಿಮಗೆ. ವಿಲೇಜ್ ಅಕೌಂಟೆಂಟ್ ನಲ್ಲಿ 2 ಪೇಪರ್ಸ್ ಇರ್ತದೆ. ಒಂದು ಪತ್ರಿಕೆ 1, ಮತ್ತೊಂದು ಪತ್ರಿಕೆ 2. ಪತ್ರಿಕೆ 1 ಅಂತ ನೋಡಿದಾಗ ಪತ್ರಿಕೆ 1ರಲ್ಲಿ ಜಿಕೆ ಅನ್ನ ಕೊಟ್ಟಿರ್ತಾರೆ. 100 ಮಾರ್ಕ್ಸ್ ಇರ್ತದೆ. ಎಲ್ಲವೂ ಸಹ MCQ ಗಳೇ ಇರ್ತವೆ. ಯಾವುದೇ ಎಲಾಬ್ರೇಟ್ ಮಾಡೋದು ಬರೆಯೋದಿರಲ್ಲ. ಅಲ್ಲಿ ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಆಪ್ಷನ್ಸ್ ಅನ್ನ ಗುರುತಿಸಿ ನಾವು ಬರ್ತಕ್ಕಂಥದ್ದು ಇಲ್ಲಿ ನೋಡ್ಬೇಕಾಗಿರ್ತಕ್ಕಂಥದ್ದು. ಪತ್ರಿಕೆ 1ರಲ್ಲಿ ಜಿಕೆ ಇದ್ರೆ, ಪತ್ರಿಕೆ 2ರಲ್ಲಿ ಕಮ್ಯುನಿಕೇಶನ್ ಅಂತ ಇರುತ್ತೆ. ಕಮ್ಯುನಿಕೇಶನ್ ಪೇಪರ್ಸ್ ಅನ್ನ ನೀಡಲಾಗಿರುತ್ತೆ. ಇಲ್ಲಿ ನೋಡಿ, ಪತ್ರಿಕೆ 1ರಲ್ಲಿ ಏನೆಲ್ಲ ಕಾನ್ಸೆಪ್ಟ್ ಗಳನ್ನ ನೀವು ಓದಬೇಕಾಗುತ್ತೆ ಅಂದ್ರೆ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನದ ವಿಷಯಗಳನ್ನ ಓದಬೇಕಾಗುತ್ತೆ. ಅಂದ್ರೆ ಕರೆಂಟ್ ಇವೆಂಟ್ಸ್ ಏನ್ ನಡೀತಾ ಇದೆ, ಈ ಕರೆಂಟ್ ಇವೆಂಟ್ಸ್ ಗಳ ಬಗ್ಗೆ ನೀವು ಮಾಹಿತಿಯನ್ನ ಇಟ್ಕೋಬೇಕು. 1 ಇಯರ್ ಕರೆಂಟ್ ಇವೆಂಟ್ಸ್ ಅನ್ನ ನೀವು ಓದಿ ತಿಳ್ಕೊಂಡಿರ್ಬೇಕಾಗ್ತದೆ. ಇನ್ನು ಅದೇ ರೀತಿ ದೈನಂದಿನ ಗ್ರಹಿಕೆಯ ವಿಷಯಗಳು, ಅಂದ್ರೆ ಪ್ರತಿನಿತ್ಯ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಏನೆಲ್ಲ ಆಗುತ್ತೆ ಅವುಗಳ ಬಗ್ಗೆ ತಿಳ್ಕೋಬೇಕು. ನೋಡಿ, ಇಲ್ಲಿ ಯಾವ ಸಬ್ಜೆಕ್ಟ್ ಅನ್ನ ಬೇಕಾದ್ರೂ ಇಲ್ಲಿ ನಾವು ಏನ್ ಮಾಡಬಹುದು, ಅಲ್ಲಿ ಕವರ್ ಮಾಡಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಇದರಲ್ಲಿ ಮೆಂಟಲ್ ಎಬಿಲಿಟಿ ಅಂತ ತೋರಿಸಿಲ್ಲ, ಆದ್ರೆ ಮೆಂಟಲ್ ಎಬಿಲಿಟಿಯನ್ನ ಕೊಡಬಹುದು ಈ ಪ್ಲೇಸ್ ಅಲ್ಲಿ. ಯಾಕಂದ್ರೆ ಪ್ರತಿದಿನ ಎಲ್ಲರೂ ವ್ಯವಹಾರವನ್ನ ಮಾಡ್ತೀರಾ ನೀವು ಅಂತ ಕೇಳ್ಬಿಡ್ತಾನೆ. ಮತ್ತೆ ಪ್ರತಿದಿನ ಎಲ್ಲರೂ ವ್ಯವಹಾರವನ್ನ ಮಾಡ್ತೀರಾ, ಹಾಗಾಗಿ ಗಣಿತವನ್ನು ಕೊಟ್ಟಿದ್ದೀನಿ ಅಂತಾನೆ ಹೇಳಬಹುದು. ಹಾಗಾಗಿ ಯಾವುದನ್ನು ಕಡೆಗಣಿಸಬಾರದು, ಓದಿರಬೇಕಾಗುತ್ತೆ. ಓಕೆ, ನಂತರ ಭಾರತ ಸಂವಿಧಾನದ ಬಗ್ಗೆ ಓದಬೇಕಾಗುತ್ತೆ. ಭಾರತ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಏನಿದೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೀಟಾಗಿ ಓದಬೇಕಾಗಿರುತ್ತೆ. ಇನ್ನ ನಂತರ ನೋಡಿದ್ರೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಇತಿಹಾಸ. ಕನ್ಫ್ಯೂಸ್ ಆಗಬಾರ್ದು. ಎಲ್ಲರೂ ಕನ್ಫ್ಯೂಷನ್ ಏನ್ ಮಾಡ್ಕೊಂಡ್ಬಿಡ್ತೀರಾ ಅಂತ ಅಂದ್ರೆ, ಕರ್ನಾಟಕದ ಇತಿಹಾಸ ಮಾತ್ರ ಇದೆ, ಭಾರತದ್ದಿಲ್ಲ ಅಂತ ಅನ್ಕೊಂಡ್ರೆ ತಪ್ಪಾಗುತ್ತೆ. ಕರ್ನಾಟಕಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಭಾರತದ ಇತಿಹಾಸವನ್ನು ಸಹ ಇನ್ಕ್ಲೂಡ್ ಮಾಡಿದ್ದಾರೆ. ಅಂದ್ರೆ ಭಾರತದ ಇತಿಹಾಸದಲ್ಲಿ ಏನೆಲ್ಲ ಬರ್ತವೆ ಅದನ್ನೆಲ್ಲ ಓದು. ಪ್ರಾಚೀನ ಭಾರತ, ಮಧ್ಯಕಾಲೀನ ಭಾರತ, ಆಧುನಿಕ ಭಾರತ ಮತ್ತೆ ಕರ್ನಾಟಕದ ಇತಿಹಾಸ, ಇಷ್ಟನ್ನು ಸಹ ನೀವು ಸಿಲೆಬಸ್ ಅಲ್ಲಿ ನೀವು ಓದಬೇಕಾಗುತ್ತೆ. ಅದೇ ರೀತಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ನೋಡಿ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭೂಗೋಳಶಾಸ್ತ್ರ ಅಂತ ಹೇಳ್ತಾರೆ. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳದ ವಿಷಯಗಳು. ಅಂದ್ರೆ ಭೂಗೋಳಶಾಸ್ತ್ರದಲ್ಲಿ ಭಾಗಗಳಿದಾವೆ. ಪ್ರಾಕೃತಿಕ ಭೂಗೋಳಶಾಸ್ತ್ರ ಇದೆ, ಅದೇ ರೀತಿ ಭಾರತದ ಭೂಗೋಳಶಾಸ್ತ್ರ ಇದೆ, ಕರ್ನಾಟಕದ ಭೂಗೋಳಶಾಸ್ತ್ರ ಇದೆ, ಪ್ರಪಂಚದ ಭೂಗೋಳಶಾಸ್ತ್ರ ಇದೆ. ಪ್ರಪಂಚದ ಭೂಗೋಳಶಾಸ್ತ್ರ ಇಲ್ಲಿ ಕೊಟ್ಟಿಲ್ಲ ಇರಬಹುದು, ಆದ್ರೆ ಪ್ರಚಲಿತ ಘಟನೆಗಳಲ್ಲಿ ಎತ್ಕೊಂಡು ತುಂಬಿಸ್ಬಿಡ್ತಾನೆ ಬೇಕಾ, ಕರೆಂಟ್ ಇವೆಂಟ್ಸ್ ಏನಾದ್ರು ಸಂಬಂಧಪಟ್ಟಿಲ್ಲ. ಹಾಗಾಗಿ ನೀವೇನ್ ಮಾಡ್ಬೇಕಾಗುತ್ತೆ, ಕರ್ನಾಟಕದ ಒಂದು ಭೂಗೋಳಶಾಸ್ತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುವುದರ ಜೊತೆಗೆ ಇತರೆ ಭೂಗೋಳದ ವಿಭಾಗಗಳನ್ನು ಸಹ ಅಧ್ಯಯನ ಮಾಡಬೇಕಾಗಿರುತ್ತೆ. ನಂತರ ನೋಡಿ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತಾದಂತ ಒಂದು ವಿಷಯಗಳು, ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತ ಕೆಲವೊಂದು ವಿಷಯಗಳನ್ನ ನೀವು ಇಲ್ಲಿ ತಿಳ್ಕೊಬೇಕಾಗಿರುತ್ತೆ. ಅಂದ್ರೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ನೀವು ಓದಬೇಕಾಗಿರುತ್ತೆ. ನಂತರ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರಿ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತ ಉಪಕ್ರಮಗಳನ್ನ ಒಳಗೊಂಡಂತೆ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ಓದಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಎಷ್ಟು ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಅಂದ್ರೆ, ಪಂಚಾಯತ್ ಆಕ್ಟ್ ಬಗ್ಗೆ ಒಂದಷ್ಟು ನೀವು ಮಾಹಿತಿಯನ್ನು ಓದಬೇಕಾಗುತ್ತೆ. ಪಂಚಾಯತ್ ಆಕ್ಟ್ ಅನ್ನು ಓದಬೇಕು. ಅದರ ಜೊತೆಗೆ ಅರ್ಥಶಾಸ್ತ್ರದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನೀವು ತಿಳಿದಿಟ್ಕೋಬೇಕಾಗಿರುತ್ತೆ. ನಂತರ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಓಕೆ, ಇಲ್ಲಿ ನೋಡಿ, ಪರಿಸರ ಅಧ್ಯಯನ ಅಂದ್ರೆ ಎನ್ವಿರಾನ್ಮೆಂಟ್ ಬಗ್ಗೆ ನೀವು ಓದಬೇಕು ಅಂತ ಹೇಳ್ತಾರೆ. ಎನ್ವಿರಾನ್ಮೆಂಟ್ ಬಗ್ಗೆನೂ ಸಹ ಇಲ್ಲಿ ಸ್ಟಡಿಯನ್ನ ಮಾಡಬೇಕಾಗಿರುತ್ತೆ. ಇನ್ನ ಸೈನ್ಸ್ ಕೊಟ್ಟಿಲ್ಲಲ್ಲ ಸರ್ ಅಂತ ಹೇಳಬಹುದು. ಸೈನ್ಸ್ ಅನ್ನ ದಿನನಿತ್ಯದ ಗ್ರಹಿಕೆ ವಿಷಯಗಳು ಅಂತ ಇದೆಯಲ್ಲ, ಇಲ್ಲಿ ನಿಮ್ಗೆ ಏನ್ ಮಾಡ್ತಾರೆ, ಅಪ್ಲೈಡ್ ಸೈನ್ಸ್ ಅನ್ನ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಫಸ್ಟ್ ಪೇಪರ್ ಏನಿದೆ ಅದರಲ್ಲಿ ಎಲ್ಲಾ ವಿಷಯಗಳನ್ನು ನೀವು ಸಮಾನವಾಗಿ ಓದಬೇಕಾಗುತ್ತೆ. ಯಾವ ವಿಷಯ ಅವ್ರು ಯಾವ್ದು ಕೊಡ್ತಾರೋ ಯಾವ್ದು ಬಿಡ್ತಾರೋ ಗೊತ್ತಿರಂಗಿಲ್ಲ. ನೀವು ಮಾತ್ರ ಪ್ರತಿಯೊಂದನ್ನು ಓದಿದ್ರೆ ಮಾತ್ರ ಸುಲಭವಾಗಿ ನೀವು ಎಕ್ಸಾಮ್ ಅಲ್ಲಿ ಪಾಸ್ ಆಗೋದಕ್ಕೆ ಸಾಧ್ಯ ಆಗಿರುತ್ತೆ. ನಂತರ ನೋಡಿ, ಪತ್ರಿಕೆ 2ರಲ್ಲಿ ಏನಿದೆ, ಪತ್ರಿಕೆ 2ರಲ್ಲಿ ನಾವು ನೋಡೋದಾದ್ರೆ ಕಮ್ಯುನಿಕೇಶನ್ ಪೇಪರ್ಸ್, ಸಾಮಾನ್ಯ ಕನ್ನಡ ಅಂತ ಇದೆ, ಸಾಮಾನ್ಯ ಕನ್ನಡ. ಅದೇ ರೀತಿಯಾಗಿ ಸಾಮಾನ್ಯ ಇಂಗ್ಲಿಷ್ ಅಂತ ಇರುತ್ತೆ, ಕಂಪ್ಯೂಟರ್ ಜ್ಞಾನ ಅಂತ ಇರುತ್ತೆ. ನೋಡಿ, ಇಲ್ಲಿ ಸಾಮಾನ್ಯ ಕನ್ನಡವನ್ನ ಏನ್ ಮಾಡ್ತಾರೆ, 35 ಅಂಕಗಳಿಗೆ ಸಾಮಾನ್ಯ ಕನ್ನಡವನ್ನ ಕೊಡ್ತಾರೆ. ಅದೇ ರೀತಿಯಾಗಿ ಇಂಗ್ಲಿಷ್ ಅನ್ನು ಸಾಮಾನ್ಯ ಇಂಗ್ಲಿಷ್ ಅಂತ ಕೊಡ್ತಾರೆ, ಇದು ಸಹ 35 ಅಂಕಗಳಿಗೆ ಕೊಡ್ತಾರೆ. ಕಂಪ್ಯೂಟರ್ ಅನ್ನ 30 ಅಂಕಗಳಿಗೆ ನೀಡಲಾಗುತ್ತೆ. ಒಟ್ಟಾರೆಯಾಗಿ 2ನೇ ಪತ್ರಿಕೆಯನ್ನು ಸಹ 100 ಅಂಕಗಳಿಗೆ ಇರ್ತದೆ. ಮೊದಲ ಪತ್ರಿಕೆಯನ್ನು 100 ಅಂಕಕ್ಕೆ ಇರ್ತದೆ, 2ನೇ ಪತ್ರಿಕೆಯನ್ನು 100 ಅಂಕಕ್ಕೆ ಇರ್ತದೆ. ಟೈಮಿಂಗ್ಸ್ ಅನ್ನ ತಗೊಂಡ್ರೆ 2 ಅವರ್ಸ್ ಕೊಡ್ತಾರೆ.
ಎಕ್ಸಾಮ್ ಅನ್ನು 2 ಗಂಟೆಗಳ ಕಾಲ ನಿಮ್ಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುತ್ತಾರೆ. ಹಾಗಾಗಿ ಇವುಗಳ ಬಗ್ಗೆ ಸರಿಯಾಗಿ ಓದಬೇಕಾಗುತ್ತೆ. ಯಾಕೆ ಅಂದ್ರೆ ಕಮ್ಯುನಿಕೇಶನ್ ಪೇಪರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸ್ಕೋರ್ ಯಾರು ಚೆನ್ನಾಗಿ ಮಾಡ್ಕೊತೀರೋ ಅವರು ಜಿಕೆನಲ್ಲೂ ಒಂದು ಸ್ಕೋರ್ ಅನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಎರಡೂ ಪತ್ರಿಕೆಗಳಿಗೆ ಆದ್ಯತೆಯನ್ನ ಕೊಟ್ಟು ಓದಿದ್ರೆ ಜಾಬ್ ಅನ್ನ ಮಾಡೋದು ಸುಲಭ ಆಗುತ್ತೆ. ಓಕೆನಾ? ಇನ್ನು ನೋಡಿ, ಇದಕ್ಕೆ ಸಂಬಂಧಿಸಿದಂತೆ ಹೇಳೋದಾದ್ರೆ ವಿವೇಕ್ ಇನ್ಫೋಟೆಕ್ ಸಂಸ್ಥೆನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ತರಬೇತಿಯನ್ನ ಪ್ರಾರಂಭ ಮಾಡಲಾಗ್ತಾ ಇದೆ. ತರಬೇತಿ ಯಾವಾಗ ಪ್ರಾರಂಭ ಆಗ್ತಾ ಇದೆ ಅಂತ ಅಂದ್ರೆ ತರಬೇತಿ ಇದೆ 4ನೇ ತಾರೀಕು ಪ್ರಾರಂಭ ಆಗ್ತಾ ಇರತಕ್ಕಂಥದ್ದು. ಅಪ್ಲಿಕೇಶನ್ ಅನ್ನ ಯಾವಾಗ ಬಿಡ್ತಾರೋ ಅವತ್ತಿಂದಲೇ ಕೋಚಿಂಗ್ ಅನ್ನ ಪ್ರಾರಂಭ ಮಾಡಲಾಗ್ತಾ ಇದೆ. ನೋಡಿ, ಗ್ರಾಮ ಆಡಳಿತ ಅಧಿಕಾರಿ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ತರಬೇತಿ ಪ್ರಾರಂಭ ಆಗ್ತಾ ಇದೆ. ನೂತನ ಬ್ಯಾಚ್ ಅನ್ನ ಮಾಡ್ತಿದೀವಿ. ಆ ಒಂದು ನೂತನ ಬ್ಯಾಚ್ 4/3/2024 ಸೋಮವಾರದಿಂದ ಪ್ರಾರಂಭ ಆಗ್ತಿರ್ತಕ್ಕಂಥದ್ದು. ನೋಡಿ, 2 ಬ್ಯಾಚ್ಗಳಾಗಿ ಇದನ್ನ ಮಾಡಲಾಗ್ತಾ ಇದೆ. ಒಂದು ಬೆಳಗಿನ ಒಂದು ಬ್ಯಾಚ್ ಅನ್ನ ನೋಡಿದಾಗ 9:30ರಿಂದ ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 1:30ರವರೆಗೆ 4 ಅವರ್ಸ್ ಕ್ಲಾಸ್ ಇರುತ್ತೆ. ಇದು ಫಸ್ಟ್ ಬ್ಯಾಚ್. ಇನ್ನು 2ನೇ ಬ್ಯಾಚ್ ಅನ್ನು ಸಹ ಮಾಡ್ತಿದ್ದೀವಿ. ಇದು ಮಧ್ಯಾಹ್ನ 1:30ರಿಂದ ಸಂಜೆ 5:30ರವರೆಗೆ ಇರುತ್ತೆ. ಯಾರು ಯಾವ ಬ್ಯಾಚ್ಗೆ ಬೇಕಾದ್ರೂ ಜಾಯಿನ್ ಆಗಬಹುದಾಗಿರುತ್ತೆ. ಈಗಲೇ ಪ್ರವೇಶಾತಿ ಪ್ರಾರಂಭ ಆಗಿದೆ, ದಾಖಲಾತಿ ಓಪನ್ ಆಗಿದೆ. ಕೆಳಗಡೆ ನಂಬರ್ಸ್ ಅನ್ನ ಕೊಡಲಾಗಿದೆ. ಈ ಒಂದು ಮೊಬೈಲ್ ನಂಬರ್ಗಳಿಗೆ ನೀವು ಕಾಲ್ ಅನ್ನ ಮಾಡಿ ಮಾಹಿತಿಯನ್ನ ಪಡ್ಕೋಬಹುದಾಗಿರುತ್ತೆ. ಅಡ್ಮಿಷನ್ ಅನ್ನು ಸಹ ತಗೋಬಹುದಾಗಿರುತ್ತೆ. ಇಲ್ಲಿ ನೋಡಿ, ಯಾರು ಅಡ್ಮಿಷನ್ ಅನ್ನ ಪಡ್ಕೋತಿರೋ ಅವರಿಗೆ ಟೆಸ್ಟ್ ಸೀರೀಸ್ ಸಹ ಸಿಗಲಿದೆ. ಸುಮಾರು 30 ಟೆಸ್ಟ್ ಸೀರೀಸ್ ಗಳನ್ನ ಇದಕ್ಕೆ ತೆಗೆದಿದ್ದೀವಿ. ಯಾವುದೇ ಕಾರಣಕ್ಕೂ ಸಮಯವನ್ನು ವ್ಯರ್ಥ ಮಾಡಕ್ ಹೋಗ್ಬೇಡಿ. ಅವಕಾಶ ಸಿಗ್ತಕ್ಕಂಥದ್ದು ಕಡಿಮೆ. ಸಿಕ್ಕ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಡಿ. ವಿವೇಕ್ ಇನ್ಫೋಟೆಕ್ ಸಂಸ್ಥೆ ನಿಮ್ಮ ಮುಂದೆ ಇದೆ. ಇಲ್ಲಿ ನಿಮಗೆ ಏನೇ ಮಾಹಿತಿಗಳು ಬೇಕಾದ್ರೂ ಈ ಕೆಳಗಂಡ ನಂಬರ್ಗಳಿಗೆ ಕಾಲ್ ಮಾಡಿ ಮಾಹಿತಿಯನ್ನ ಪಡ್ಕೋಬಹುದು. ಈಗಲೇ ದಾಖಲಾಗಿ ಮುಂದೆ ಉತ್ತಮವಾದಂತಹ ಒಂದು ಜಾಬ್ಗಳಿಗೆ ನೀವೆಲ್ಲ ಆಯ್ಕೆ ಆಗಬೇಕು ಅಂತ ಆಶಿಸ್ತಾ ಈ ಒಂದು ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ವಿಡಿಯೋವನ್ನ ನೀವು ಒಂದಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಎಲ್ರಿಗೂ ಸಹ ಮಾಹಿತಿ ಸಿಗಲಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಥ್ಯಾಂಕ್ ಯು.